ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬಸ್ ನಿಲುಗಡೆಗಾಗಿ ಮನವಿ ನೀಡಿ 6 ತಿಂಗಳು ಕಳೆದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಡದ ಸಾರಿಗೆ ವ್ಯವಸ್ಥಾಪಕರು ಹಾಗೂ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ವಿರುದ್ಧ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ಮಾಡಿದ್ದಾರೆ. ಬದುಕೆ ಅಲ್ಲ ನರಕವದು. ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ ಜೈ ಎಬಿವಿಪಿ, ಜೈ ಜೈ ಎಬಿವಿಪಿ, ಜೈ 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 ಎಬಿವಿಪಿ. ಹುಡುಗ ಪರಿಚಯ ಹೇಳ್ಬೇಕ್ರಿ ವಿದ್ಯಾರ್ಥಿಗಳು ಹಿಂಗಾಗ್ತೈತೆ ಅಂತ ಹೇಳ್ಬೇಕು. ನಿನ್ನೆ ಮಧ್ಯಾಹ್ನ ಬಸ್ಸಿನ ಸಂಬಂಧ ಅದಕ್ಕೆ ಬರ್ತೇನೆ. 9:00 ಬ್ಯಾಟಿ ಮಾಡ್ಕೊಂಡ್ಬಿಡ್ತೇವೆ. ಚಲೋ ಆಗೈತಿ. ನಾದಿಗಡಿ 4:00 ಬಂದ್ಬಿಡ್ತೀವಿ ಅಂದ್ರೆ ಬಿಟ್ರೆ ಬಿಡ್ರಿ ಮಕ್ಕಳು 4 ಬರೀ ಆಗೈತ್ರಿ ಸರ್. ಲೆಟರ್ ನೀವು ಬರ್ಕೊಡ್ರಿ ಸರ್, ಚಲೋ ಮಾಡ್ಕೊಡ್ತೀರ ಅಂತಂದ್ರೆ ಅದು ನಿಮ್ಮನ್ನೆಲ್ಲ ಕರೆಸಿ ಮಾಡಿಕೊಟ್ಟಿವಿ. ಫೋನ್ ಮಾಡ್ಬೇಕಲ್ಲ, ಈಗ ನಿಮ್ಮ ಗಮನಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಮತ್ತೆ ಡಿಪೋ ಮ್ಯಾನೇಜರ್ಗೆ ಒಟ್ಟು 8 ತಿಂಗಳಾದ್ರೆ ಯಾವುದೇ ರೀತಿ ಬಗೆಹರಿಸ್ಕೊಂಡ್ರಿ ಅವರು. ಈಗ ವಿದ್ಯಾರ್ಥಿಗಳು ಬಸ್ ಈಗ ಗಾಡಿ ಹೋಗಿ ನಾನು ಮಾತಾಡಿದ್ದೆ. ತಾಲೂಕಿನ ಹರಿಪುರ ಗ್ರಾಮದಲ್ಲಿ ಕಾಲೇಜು ಇರೋದ್ರಿಂದಾಗಿ ವಿದ್ಯಾರ್ಥಿಗಳು ನಮಗೆ ಹರಿಪುರಕ್ಕೆ ಬಸ್ ನಿಲ್ಲಿಸಿ ಅಂತ ಸಾರಿಗೆ ವ್ಯವಸ್ಥಾಪಕರಿಗೆ ಹಲವಾರು ಬಾರಿ ಮನವಿ ಕೊಟ್ಟು ಕೂಡ ಸಿಂಗಟಾಲೂರು ಟು ಗದಗ ಹೋಗುವ ಬಸ್ ಹರಿಪುರದಲ್ಲಿ ನಿಲ್ಲಿಸುವುದಿಲ್ಲ ಅಂದಿದ್ದಕ್ಕೆ ವಿದ್ಯಾರ್ಥಿಗಳ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.